Welcome back to Sri Shivananda Bharati Independent PU College Athani ಆರೋಗ್ಯ ಬಗ್ಗೆ ಕೋವಿಡ್-19 ಅಂತ ಸಾಂಕ್ರಾಮಿಕ ರೋಗವನ್ನು ಹೊಡೆದೋಡಿಸಲು ದಯವಿಟ್ಟು ಎಲ್ಲರೂ ಮಾಸ್ಕನ್ನು ಧರಿಸಬೇಕು ಮತ್ತು ಸೋಪಿನಿಂದ ಕೈಕಾಲು ಮುಖವನ್ನು ಸರಿಯಾಗಿ ತೊಳೆದುಕೊಳ್ಳಬೇಕು. ಈ ಮಹಾಮಾರಿ ನಮ್ಮ ಮನೆಯನ್ನು ಸೇರದಂತೆ ತಡೆಯಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತಾ ಟುಡೇ ವಿ ವುಡ್ ಲೈಕ್ ಟು ಬಿಗ್ಯಾನ್ ವಿತ್ ದ ಸ್ಕೂಲ್ ಬಾಯ್ ಪೋಯಮ್ ರಿಟನ್ ಬೈ ವಿಲಿಯಂ ಬ್ಲೇಕ್. ಈ ಇಂಗ್ಲೀಷ್ ಪದ್ಯವನ್ನು ಕನ್ನಡದಲ್ಲಿ ಕೂಡ ಅನುವಾದಿಸಿದ್ದಾರೆ ದೇವೇಂದ್ರ ಬಿಸ್ವಾಗರ್ ಸರ್, KLE ಕಾಲೇಜ್. ಭಾಳ ಸುಂದರವಾಗಿ ಅನುವಾದಿಸಿರ್ತಕ್ಕಂಥದ್ದು. ಇಂಗ್ಲೀಷಲ್ಲಿ ನಾವು ಆ ಪದ್ಯವನ್ನು ಓದೋಕ್ಕಿಂತ ಮುಂಚಿತವಾಗಿ ಒಂದು ಬಾರಿ ಕನ್ನಡದಲ್ಲಿ ಪದ್ಯದ ರೆಸೈಟೇಷನನ್ನು ಮಾಡೋಣ. ಮೂಡಲ ಮೊದಲು ಏಳುವೆ ನಾನು ನಗು ನಗುತ್ತಾ ಬಿಸಿಲಿಗೆ ಬಿಸಿಲು ಬರಲಿ ನಮಗೆ ಚಿಮ್ಮುತ್ತ ಹೊಮ್ಮುತ್ತ. ಹಸಿರೆಲೆ ಚಿಗುರುವ ಹಾಡುವ ಹಕ್ಕಿ ಮರಗಳ ಸೊಂಪು ಎಲ್ಲೆಡೆ ಸುಖಿಸಿ ನಲಿಯುವ ಪಕ್ಷಿಗಳ ಕಲರವ ತುಂಬಲಿ ನನ್ನೆದೆ. ಬೇಡನ ಬೇಟೆಯ ಕೊಂಬಿನ ಧ್ವನಿ ಮಾರ್ದನಿಗೊಳ್ಳಲಿ ಸುಮ್ಮನೆ. ನನ್ನೆಡೆ ಹಾಡುವ ಕೋಗಿಲೆಯ ಬರುವ ನಾನಿರುವೆಡೆ. ಓ ಅದೇನು ಚೆಲುವೋ ನಿಸರ್ಗ ಮಾತೆ ನಿನ್ನೊಡಲ ಅಂದ ಆನಂದ. ಬೇಡ ಬೇಡ ಎನಗೆ ನನ್ನಜ್ಜ ಕಟ್ಟಿದ ಹಳೆಯ ಪಾಠಶಾಲೆ. ಸಂತೋಷವಿಲ್ಲ ಸೌಜನ್ಯವಿಲ್ಲ ನೆಮ್ಮದಿ ಮಾರು ದೂರ. ಎಳೆಯ ಮಗು ಕಳೆಯುವನು ಅನುದಿನ ಕಲಿಕೆಯ ಬಿಸಿರಲಿ. ಕುಬ್ಬನಾಗುವೆ ಆಗಾಗ ಗುರು ಗುರು ಗದರಿಸಿ ಹುಟ್ಟಿಸುವ ಭಯವ. ನಿಟ್ಟಿಸರು ಬಿಟ್ಟು ನಿತ್ರಾಣನಾಗಿ ಕೂತಲ್ಲೇ ಕೂಡ್ರುವೆ ತಲೆಬಾಗಿ ಬಗ್ಗಿ. ಕಳೆಯುವುದೆಲ್ಲ ಸಮಯ ಶಾಂತಿ ಕದಡಿದ ನೆಲೆ. ಇಲ್ಲಿಲ್ಲ ನನಗೆ ಪುಸ್ತಕದ ಸೊಗಡು ಮೋಡಿಗೆ. ಇಲ್ಲಿ ನನಗೆ ಕಲಿಯುವ ಕನಸು ಬಾಡಿ ಬಾಡಿ. ವಸಂತ ಮಂದಿರವಲ್ಲ ಇದು ಬಿರು ಬೇಸಿಗೆಯ ಶಾಲೆ. ಕಳೆಗುಂದಿದೆ ಎಲ್ಲ ಚೇತನ ದನದಿದೆ ಅಕ್ಷರ ಕತ್ತಲ ಕೋಣೆಯಲ್ಲಿ. ಹಾಡಿ ಸುಖಿಸಲೆಂದೇ ಹುಟ್ಟಿದ ಹಕ್ಕಿ ನಾನು. ಹಾಡು ಎಂದರೆ ಹಾಡಲಿ ಹೇಗೆ ನೀ ಕೂಡಿಟ್ಟ ಈ ಪಂಜರದಲ್ಲಿ. ಶಾಲೆ ಹೋಗಿ ಶೂಲವಾದ ಗಳಿಗೆ ವಸಂತ ಋತು ಮರೆತ ಪುಟ್ಟ ಹಕ್ಕಿ ನಾನು. ರಚ್ಚಿ ಬಿಚ್ಚಿ ರೆಕ್ಕೆ ಬಿಚ್ಚಿ ಹಾರು ಎಂದರೆ ಹೇಗೆ. ಓ ಅಪ್ಪ ಅಮ್ಮ ಚಿಗುರು ಮೊಗ್ಗ ಸೀಳಿದೊಡೆ ಅರಳು ಮೊಗ್ಗ ಕಮರಿದೊಡೆ. ನಳನಳಿಸುವ ಹಸಿರೆಲೆಯ ಹಸಿರು ಚಿಂದಿಯಾಗಿ ವಸಂತ ಋತುವಿನ ಸಂತೋಷವೆಲ್ಲ ಅಡಗಿ. ದುಃಖ ನಿರಾಶೆಗಳ ಕಾರ್ಮೋಡ ಕವಿಯಲಾರದೆ. ಬೇಸಿಗೆ ವಸಂತ ಮನದುಂಬಿತು ಹೇಗೆ. ಹಳೆಯ ಶಾಲೆ ಕಲಿಕೆಯ ಫಲ ನೀಡಿತ್ತೆ ನಮಗೆ. ದುಃಖವ ಕರೆಯುವ ನರಕದಲ್ಲಿ ನೆಮ್ಮದಿ ಪಡೆಯುವುದು ಹೇಗೆ. ಮಧುರ ವರ್ಷ ಮನದ ಸೊಗಸಿಗೆ ಚಂಡಮಾರುತ ಬೀಸಿ ಹಿಮವೃಷ್ಟಿ ಆದರೆ ಹೇಗೆ ಅಂತೇಸಿಂದ ಬಿಸ್ವಾಗರ್ ಸರ್ ಅವರು, ದೇವೇಂದ್ರ ಬಿಸ್ವಾಗರ್ ಸರ್ ಭಾಳ ಸುಂದರವಾಗಿ ಈ ದ ಸ್ಕೂಲ್ ಬಾಯ್ ಅಂತಕ್ಕಂಥ ಈ ಪದ್ಯವನ್ನು ಕನ್ನಡದಲ್ಲಿ ಅನುವಾದಿಸಿದ್ದಾರೆ. ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ನಾವಿಲ್ಲಿ ದಿಸ್ ಪೋಟ್ರಿ ರಿಫ್ಲೆಕ್ಟ್ಸ್ ಆನ್ ದಿ ಫಾರ್ಮಲ್ ಎಜುಕೇಷನ್ ಆಫ್ ಮಾಡರ್ನ್ ಲೈಫ್. ದೆನ್ ವಿ ಕುಡ್ ರಿಸೈಟ್ ದ ಇಂಗ್ಲೀಷ್ ಪೋಯಮ್. I love to rise in the summer morn when the birds sing on every tree. The distant huntsman winds his horn and the skylark sings with me. Oh, what sweet company. But to go to school on summer morn, oh, it drives all the joy away. Under a cruel eye outworn, the little ones spend the day in sighing and dismay. Oh, then at a time I drooping sit and spend my anxious hour. Nor in my book can I take delight, nor sit in learning's board, worn through with the dreary shower. How can the bird that is born for the joy sit in the cage and sing? How can a child when fears annoy, but droops his tender wing and forget his youthful spring? Oh, father and mother, if buds are nipped and blossoms blown away, and if the tender plants are stripped of their joy in the spring day by sorrow and care dismay, how shall the summer rise in joy, or summer's fruit appear? Or how shall we gather what grief destroy, or bless the mellowing year
ವೆನ್ ದ ಬ್ಲಾಸ್ಟ್ ಆಫ್ ವಿಂಟರ್ ಅಪಿಯರ್. ಭಾಳ ಸುಂದರವಾಗಿ ಒಂದು ಮಗು ಶಾಲೆಗೆ ಸಂಬಂಧಪಟ್ಟಿರುವ ಹಾಗೆ ಅದರ ಅಭಿಪ್ರಾಯ ಹೇಗೆ, ಅದರ ಮನೋಧೋರಣೆಗಳು ಹೇಗೆ, ಶಾಲೆ ಕುರಿತು ಅದರ ಅಭಿವ್ಯಕ್ತಿ ಹೇಗಿದೆ ಅಂತನ್ನೋದ್ರ ಬಗ್ಗೆ ಭಾಳ ಸುಂದರವಾಗಿ ಏನಪ್ಪ ಅಂತಂದ್ರೆ ನಮಗೆ ವಿಲಿಯಂ ಬ್ಲೇಕ್ ಅವರು ಬರೆದು ಕೊಟ್ಟಿದ್ದಾರೆ. ಆಧುನಿಕ ಶಿಕ್ಷಣವು ನಮಗೇನಾಗ್ಬಿಟ್ಟದಪ್ಪ ಅಂತಂದ್ರೆ ಒಂದು ಥರನಾಗಿ ವಿದ್ಯಾರ್ಥಿಗಳಿಗೆ ಹ್ಯಾಸ್ ಕ್ರಿಯೇಟೆಡ್ ಎ ಗ್ರೇಟ್ ಬರ್ಡನ್ ಫಾರ್ ದ ಮಾಡರ್ನ್ ಸ್ಟೂಡೆಂಟ್ಸ್. ಮಕ್ಕಳ ಮನಸ್ಸಿನಲ್ಲಿ ಪೋಷಕರ ಮತ್ತು ಶಿಕ್ಷಕರ ಒತ್ತಾಯದ ಶಿಕ್ಷಣ ಅವರಿಗೆ ನುಂಗಲಾರದೆ ಏನಪ್ಪ ಅಂದ್ರೆ ತುತ್ತಾಗಿರ್ತಕ್ಕಂಥದ್ದು. ಅದನ್ನು ಏನಪ್ಪ ಅಂದ್ರೆ ಲಕ್ಷ್ಯದಲ್ಲಿ ಇಟ್ಕೊಂಡು ನಮಗೇನು ಮಾಡಿದಾರಪ್ಪ ಅಂತಂದ್ರೆ ಬಹುಶಃ ವಿಲಿಯಂ ಬ್ಲೇಕ್ ಅವರ ವಿದ್ಯಾರ್ಥಿ ಜೀವನದ ಎಕ್ಸ್ಪೀರಿಯೆನ್ಸು ಆಗಿರ್ಬೋದು ಈ ಪದ್ಯದ ಅನಿಸಿಕೆ ಕೂಡ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಥಿಂಕ್ ಸೇಮ್ ಅಬೌಟ್ ದಿ ಸ್ಕೂಲ್ ಅಟ್ ದೇರ್ ಅರ್ಲಿ ಲೈಫ್. ಬಾಲ್ಯಾವಸ್ಥೆಯಲ್ಲಿ ಶಾಲೆಗೆ ಹೋಗಬೇಕಾದ್ರೆ ಭಾಳಷ್ಟು ವಿದ್ಯಾರ್ಥಿಗಳ ಅನಿಸಿಕೆಗಳು ಹೆಂಗಿದಾವಪ್ಪ ಅಂತಂದ್ರೆ ಇವತ್ತು ಈ ಪದ್ಯದಲ್ಲಿ ನಮಗೆ ವಿಲಿಯಂ ಬ್ಲೇಕ್ ಅವರು ತೋರಿಸಿಕೊಟ್ಟಿರೋ ಹಾಗೆ. ಐ ಲವ್ ಟು ರೈಸ್ ಇನ್ ಎ ಸಮ್ಮರ್ ಮಾರ್ನ್ when the birds sing on every tree, the distant huntsman vents his horn, the skylark sings with me, oh what sweet company. ಕವಿ ಹೇಳ್ತಾರೆ, ಇದನ್ನು ಫಸ್ಟ್ ಪರ್ಸನ್ನಲ್ಲೇ ನರೇಷನ್ ಮಾಡಿದ್ದಾರೆ ಸಬ್ಜೆಕ್ಟಿವ್ ಆಗಿ. ಕವಿಗೆ ಅನಿಸ್ತದ ಏನಪ್ಪ ಅಂತಂದ್ರೆ ನಾನು ಬೇಸಿಗೆಗಾಲದಲ್ಲಿ ಆರಾಮಾಗಿ ನಿದ್ದೆ ಮಾಡಿ ಸೂರ್ಯ ಬಂದ ನಂತರ ಏನಪ್ಪ ಅಂದ್ರೆ ಸೂರ್ಯೋದಯ ಆದ ನಂತರ ಏನು ಮಾಡಬೇಕು, ಎದ್ದೇಳಬೇಕು. ಸೂರ್ಯೋದಯ ಅಂತಂದ್ರೆ ಸೂರ್ಯ ಉದಯ ಆದ ತಕ್ಷಣ ಮರಗಿಡಗಳಲ್ಲಿರ್ತಕ್ಕಂಥ ಹಕ್ಕಿಗಳು ಹಾಡನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡ್ಕೊಂಡು ಹೋಗ್ತವೆ. ದೂರದಲ್ಲಿರ್ತಕ್ಕಂಥ ಬೇಟೆಗಾರ ತನ್ನ ತುತ್ತೂರಿಯನ್ನು ಊದಲಿಕ್ಕೆ ಪ್ರಾರಂಭ ಮಾಡ್ಕೊಂಡು ಹೋಗ್ತಾನೆ. ಎಲ್ಲೋ ಮರದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಕೋಗಿಲೆಯು ತನ್ನ ಇಂಪಾದ ಕಂಠದಿಂದ ಹಾಡ್ತದೆ. ಇದನ್ನೆಲ್ಲ ಕೇಳಿಸ್ಕೊಂಡು ಏನಪ್ಪ ಅಂತಂದ್ರೆ ಕವಿಗೆ ಎದ್ದೇಳಬೇಕು ಅಂತ. ಎದ್ದ ತಕ್ಷಣ ಇವೆಲ್ಲ ನಾದಗಳು ಏನಾಗಬೇಕಪ್ಪ ಅಂದ್ರೆ ಕವಿಯ ಕಿವಿ ಮೇಲೆ ಬೀಳಬೇಕು. ಆ ಸಂದರ್ಭದಲ್ಲಿ ತಾನು ಹೇಳ್ಬೇಕು ಅಂತಕ್ಕಂಥದ್ದನ್ನು ನಮ್ಮ ಮುಂದುಗಡೆ ಅಭಿಪ್ರಾಯನ ವ್ಯಕ್ತಪಡಿಸ್ತಾನೆ. ಅಂದರೆ ಬೇಗನೆ ಎದ್ದು ಶಾಲೆಗೆ ಹೋಗ್ಬೇಕಂತಕ್ಕಂಥ ಸ್ಕೂಲ್ಗೆ ಹೋಗ್ಬೇಕಂತಕ್ಕಂಥ ವಿಚಾರಗಳು ಅವರನ್ನು ಏನು ಮಾಡ್ತಾವಪ್ಪ ಅಂದರೆ ಬೇಜಾರು ಮಾಡ್ತದೆ. ಹಾಗಾಗಿ ಬೇಗ ಎದ್ದು ಬೆಳಗಾಗೋಕ್ಕಿಂತ ಮುಂಚಿತವೇ ಎದ್ದು ತಯಾರಾಗಿ ಶಾಲೆಗೆ ಹೋಗೋ ಬದಲಿಗೆ ಸೂರ್ಯೋದಯ ಆಗಬೇಕು. ಹಕ್ಕಿಗಳ ಕಲರವ ಕಿವಿಯೊಳಗಡೆ ಕೇಳಿಸ್ಬೇಕು. ಗಿಡದಲ್ಲಿರ್ತಕ್ಕಂಥ ಹಕ್ಕಿಗಳು ಚಿಲಿಪಿಲಿ ನಾದ ಕೇಳಿಸ್ಬೇಕು. ದೂರದಲ್ಲಿರ್ತಕ್ಕಂಥ ಬೇಟೆಗಾರನ ತುತ್ತೂರಿಯ ನಾದನೂ ಕೂಡ ಅದರ ಜೊತೆ ಕೇಳಿಸ್ಬೇಕು ಬೆಳಗಾದ ತಕ್ಷಣ. ಅದರ ಜೊತೆಗೆ ದೂರದ ಮರದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಕೋಗಿಲೆಯ ಇಂಪಾದ ಹಾಡು, ಬೇಟೆಗಾರನ ತುತ್ತೂರಿಯ ನಾದ, ಹಕ್ಕಿಗಳ ಚಿಲಿಪಿಲಿ, ಇವೆಲ್ಲದರ ಸಮ್ಮಿಶ್ರಣದಲ್ಲಿ ಹೊಂದಿರತಕ್ಕಂಥ ನಾದವನ್ನು ಕೇಳ್ತಾ ಸ್ವಚ್ಛಂದವಾಗಿ ಖುಷಿಯಿಂದ ಏನಪ್ಪ ಅಂದ್ರೆ ನಾನು ಹೇಳಬೇಕು. ಇವೆಲ್ಲ ಥರ ಕಂಪನಿ ಏನಿದಲ್ಲ ಭಾಳ ಸಿಹಿಯಾಗಿರ್ತಕ್ಕಂಥದ್ದು, ಸುಮಧುರವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಇಲ್ಲಿ ಕವಿಗಳು ಹೇಳ್ತಾರೆ. ಎಲ್ಲರೂ ಸೇರಿಸಿ ಅಂದರೆ ಇಲ್ಲಿ ಹಕ್ಕಿಗಳ ಚಿಲಿಪಿಲಿ ನಾದ, ಆಮೇಲೆ ಬೇಟೆಗಾರನ ತುತ್ತೂರಿ ಶಬ್ದ, ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಕೋಗಿಲೆ ಇಂಪಾದ ಹಾಡು, ಇವೆಲ್ಲ ಸೇರಿಸ್ಕೊಂಡು ಇರ್ತಕ್ಕಂಥ ಈ ಸುಂದರವಾಗಿರ್ತಕ್ಕಂಥ ಒಂದು ಥರನಾಗಿ ಹುಟ್ಟಿರ್ತಕ್ಕಂಥ ನಾದವು ಅವನಿಗೇನು ಕಾಣಿಸ್ತದಪ್ಪ ಅಂದರೆ ಕವಿಗೆ ಭಾಳ ಸುಮಧುರವಾಗಿ ಕಾಣಿಸ್ತದ. ಅದನ್ನು ನಾನು ಭಾಳ ಇಷ್ಟಪಡ್ತೀನಿ ಅಂತ ಏನಪ್ಪ ಅಂತಂದ್ರೆ ಹೇಳ್ತಾನೆ. ಅಂಥ ಸಂದರ್ಭದಲ್ಲಿ ನಾನು ಹಾಸಿಗೆಯಿಂದ ನಾನು ಎದ್ದೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಕ್ಕಂಥದ್ದು ಮೊದಲನೇ ಪ್ಯಾರದಲ್ಲಿ. ಮೊದಲನೇ ಸ್ಟಾಂಜದಲ್ಲಿ ನಮಗೆ ಅವನ ಸಂತೋಷ ಹೆಂಗೆ ಆಗ್ತದೆ, ಯಾವಾಗ ಆಗ್ತದೆ, ಯಾಕೆ ಆಗ್ತದೆ ಅಂತಕ್ಕಂಥದ್ರ ಸಂಬಂಧಪಟ್ಟಿರುವ ಹೇಳಿದೆ. ನಿಸರ್ಗ ಜೊತೆಗೆ ಇಲ್ಲಿ ನಿಸರ್ಗವನ್ನು ಪ್ರೀತಿಸ್ತಕ್ಕಂಥ ಕವಿಗಳು ನಿಸರ್ಗದ ಒಡನಾಟಿನಲ್ಲಿ ಇರ್ತಕ್ಕಂಥ ಮನೋಧೋರಣೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಭಾಳ ಗಮನಾರ್ಹವಾಗಿರ್ತಕ್ಕಂಥ ವಿಚಾರ. ಅದೇ ಎರಡನೆಯ ಸ್ಟಾಂಜಾದಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಬಟ್ ಟು ಗೋಸ್ ಟು ಸ್ಕೂಲ್ ಆನ್ ದ ಸಮ್ಮರ್ ಮಾರ್ನ್, ಓ ಇಟ್ ಡ್ರಾಯ್ಸ್ ಆಲ್ ದ ಜಾಯ್ ಅವೇ ಅಂಡರ್ ಎ ಕ್ರೂಯಲ್ I outworn, a little one spent the day in shine and dismay. ಕವಿ ಭಾಳ ಸುಂದರವಾಗಿ ಹೇಳ್ಕೊಂಡು ಹೋಗ್ತಾರಪ್ಪ ಅಂದರೆ, ಬೇಸಿಗೆಯ ಮುಂಜಾನೆಯಲ್ಲಿ ಏನಾಗ್ತದಪ್ಪ ಅಂತಂದ್ರೆ
ಮುಂಜಾನೆ ಶಾಲೆಗೆ ಹೋಗಬೇಕು ಅಂತಂದ್ರೆ ಏನಾಗ್ತದೆ, ಈಗ ಬೇಸಿಗೆ ಮುಂಜಾನೆ ಎದ್ದು ಏನು ಕೇಳ್ಕೊಂತ ಹೇಳ್ಬೇಕು ಅನ್ಸದ ಅವನಿಗೆ, ಹಕ್ಕಿಗಳ ಚಿಲಿಪಿಲಿ ನಾದ, ಬೇಟೆಗಾರನ ತುತ್ತೂರಿಯ ನಾದ, ಜೊತೆಗೆ ಕೋಗಿಲಿಯ ಹಾಡಿನ ಈ ಸುಮಧುರವಾಗಿರ್ತಕ್ಕಂಥ ಎಲ್ಲದರ ಕಂಪನಿ ಜೊತೆಗೆ ಏನಪ್ಪ ಅಂದ್ರೆ ನಾನು ಎದ್ದೇಳಬೇಕು, ಭಾಳ ಖುಷಿ ಆಗ್ತದೆ ಅಂತ ಹೇಳ್ತಾನೆ. ಆದರೆ ಅದೇ ಬೇಸಿಗೆಯ ಮುಂಜಾನೆಯಲ್ಲಿ ಎದ್ದು ಎಲ್ಲಿಗೆ ಹೋಗ್ಬೇಕಂತಂದ್ರೆ ಶಾಲೆಗೆ ಹೋಗ್ಬೇಕಂತಂದ್ರೆ ಮೇಲಿನ ಸ್ಟಾನ್ಸಾದಲ್ಲಿ ಏನು ಸಂತೋಷ ಕ್ರಿಯೇಟ್ ಆಗಿತ್ತು ನೋಡ್ರಿ, ಆ ಎಲ್ಲ ಸುಮಧುರವಾಗಿರ್ತಕ್ಕಂಥ ಜೋಡಿಗಳ ಮಧ್ಯದಲ್ಲಿ ಬರ್ತಕ್ಕಂಥ ನಾದ, ಬೇಟೆಗಾರ, ಆಮೇಲೆ ಕೋಗಿಲೆಯ ಇಂಪಾದ ಹಾಡು, ಹಕ್ಕಿಗಳ ಚಿಲಿಪಿಲಿ, ಇದರಿಂದ ಅವನಿಗೇನು ಸಂತೋಷ ಆಗ್ತೈತೆ ನೋಡ್ರಿ, ಆ ಸಂತೋಷ ಎಲ್ಲ ಏನಾಗಿಬಿಡ್ತದಪ್ಪ ಅಂದ್ರೆ ಇಟ್ ಡ್ರೈವ್ಸ್ ಆಲ್ ದ ಜಾಯ್ ಅವೇ. ತನ್ನೆಲ್ಲ ಸಂತೋಷವನ್ನು ಏನು ಮಾಡಿಬಿಡ್ತದಪ್ಪ ಅಂದ್ರೆ ಹೊಡೆದೋಡಿಸಿಬಿಡ್ತದೆ, ಅಂದ್ರೆ ಕಿತ್ಕೊಂಡ್ಬಿಡ್ತದೆ. ಯಾವ ವಿಷಯ? ಟು ಗೋ ಟು ಸ್ಕೂಲ್, ಶಾಲೆಗೆ ಹೋಗುವ ವಿಚಾರ ತಲೆ ಒಳಗೆ ಬಂತಂದ್ರೆ, ಶಾಲೆಗೆ ಹೋಗ್ಬೇಕಾದ ಪರಿಸ್ಥಿತಿ ಬರ್ತಾರೆ, ಅದೇ ಮುಂಜಾನೆ ಏನಾಗ್ಬಿಡ್ತದಪ್ಪ ನಮಗೆ ಅತ್ಯಂತ ಕೆಟ್ಟದಾಗಿರ್ತಕ್ಕಂಥ ನೋವನ್ನು ತರಿಸ್ತಕ್ಕಂಥ, ಬೇಜಾರನ್ನು ತರಿಸ್ತಕ್ಕಂಥ ವಿಷಯ ಆಗಿಬಿಡ್ತದೆ ಅಂತಕ್ಕಂಥ. ನೋಡಿ, ಇಲ್ಲಿ ಮಕ್ಕಳಿಗೆ ಶಾಲೆ ಬಗ್ಗೆ ಇರತಕ್ಕಂಥ ಅಭಿಪ್ರಾಯಗಳ ಬಗ್ಗೆ ಹೇಳ್ಕೊಂಡು ಹೋಗಿರ್ತಕ್ಕಂಥದ್ದು ಭಾಳ ಸುಂದರವಾಗಿ. ಶಾಲೆಗೆ ಹೋಗ್ಬೇಕಂದ್ರೆ ಮಕ್ಕಳಿಗೆ ಏನು ಅನಿಸ್ತದಪ್ಪ ಅಂತಂದ್ರೆ ಬೇಡ ಅನಿಸ್ತದೆ, ಬೇಜಾರು ಅನಿಸ್ತದೆ. ಇವತ್ತಿನ ಮಕ್ಕಳಲ್ಲಿ ಈ ಥರನಾಗಿರ್ತಕ್ಕಂಥ ಮನೋಧೋರಣೆಗಳನ್ನು ಅವತ್ತು ಕೂಡ ಏನಪ್ಪ ಅಂದ್ರೆ ಈ ಥರನಾಗಿರ್ತಕ್ಕಂಥ ಮನೋಧೋರಣೆ ಮಕ್ಕಳಿಗೆ ಬರ್ತಾ ಇದ್ದವು ಅಂತಕ್ಕಂಥದ್ರ ಬಗ್ಗೆ ಭಾಳ ವಿಶಿಷ್ಟವಾಗಿ ಏನಪ್ಪ ಅಂದ್ರೆ ಹೇಳಿರ್ತಕ್ಕಂಥದ್ದು. ಅಂಡರ್ ಎ ಕ್ರೂಯಲ್ ಐ ಔಟ್ವಾರ್ನ್ ದ ಲಿಟ್ಲ್ ಒನ್ಸ್ ಸ್ಪೆಂಡ್ ದ ಡೇ ಇನ್ ಶೈನ್ ಆ್ಯಂಡ್ ಡಿಸ್ಮೇ ಅಂತ ಯೋಚನೆ. ಇಲ್ಲಿ ನಮಗೆ ಕ್ರೂಯಲ್ ಐ ಔಟ್ವಾರ್ನ್ ಅಂತಕ್ಕಂಥ ಶಬ್ದವನ್ನು ಬಳಸ್ಕೊಂಡೋಗಿರ್ತಾರೆ. ಅಂದರೆ ಅಲ್ಲಿ ಅವರಿಗೆ ಕ್ರೌರ್ಯದ ಸಂಕೇತವಾಗಿ ಬಳಸ್ಕೊಂಡು, ಅಲ್ಲಿ ಸಾಂಕೇತಿಕವಾಗಿ ಶಬ್ದವನ್ನು ಬಳಸ್ಕೊಂಡು ಹೋಗಿದ್ದಾರೆ. ಅಂದರೆ ಶಿಕ್ಷಕರ ಏನಪ್ಪ ಅಂದ್ರೆ ಮಕ್ಕಳಿಗೆ ಒಂದಿಷ್ಟು ಬೈಯೋದನ್ನು, ಬಡಿಯೋದನ್ನು, ಗದರಿಸೋದನ್ನು ಮಾಡ್ತಾರೆ. ಮಕ್ಕಳು ಅಭ್ಯಾಸ ಮಾಡಲಿಲ್ಲ ಅಂತಂದರೆ ಸ್ಕೂಲ್ ಒಳಗಡೆ ಮಕ್ಕಳನ್ನು ಗೆದ್ದರಿಸ್ತಕ್ಕಂಥದ್ದನ್ನು ಮಾಡ್ತಕ್ಕಂಥ ಕೆಲಸ ನಡೀತದೆ. ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ ದ ಲಿಟ್ಲ್ ಒನ್ ಸ್ಪೆಂಡ್ ದ ಡೇ, ನಾವು ಚಿಕ್ಕ ಮಕ್ಕಳು, ಕವಿ ಹೇಳ್ತಾನೆ, ಚಿಕ್ಕ ಮಕ್ಕಳು ಏನಾಗ್ತದಪ್ಪ ಅಂತಂದ್ರೆ ಶಾಲೆ ಒಳಗಡೆ ಹೆಂಗೆ ಕಳಿಬೇಕಾಗ್ತದಪ್ಪ ಅಂತಂದ್ರೆ ಗುರುಗಳು ಗದರಿಸ್ತಾರ, ಬೈತಾರ, ಅವಶ್ಯಕತೆ ಬಿದ್ದರೆ ಏನಪ್ಪ ನಮ್ಮನ್ನು ಶಿಕ್ಷಿಸ್ತಾರ. ಇದೆಲ್ಲನೂ ನೆನೆಸ್ಕೊಂಡ್ರೆ ಶಾಲೆ ಒಳಗಡೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಶಾಲೆ ಬಿಡುವವರೆಗೂ ಕೂಡ ಏನು ಅನಿಸ್ತದಪ್ಪ ಅಂತಂದ್ರೆ ನಮಗೆ ಹೆದರಿಕೆ, ಭಯ ಏನಾಗ್ಲಿಕ್ಕಾಗ್ತದಪ್ಪ ಅಂದ್ರೆ ಕಳಿಬೇಕಾಗ್ತದೆ ಅಂತಕ್ಕಂಥದ್ದು. ಹೆದರಿಕೆ, ಭಯ, ಆತಂಕದಲ್ಲಿ ನಾವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಶಾಲೆಯೊಳಗಿನ ಅವಧಿಯನ್ನು ಶಿಕ್ಷಕರ ಮುಂದುಗಡೆ ಕಳಿಬೇಕಾಗ್ತದೆ, ನಮಗೆ ನಮ್ಮೆಲ್ಲ ಸಂತೋಷವನ್ನು ಕಿತ್ಕೊಂಡ್ಬಿಡ್ತದೆ ಅಂತಕ್ಕಂಥ ಮಾತನ್ನು ಕವಿಗಳು ಇಲ್ಲಿ ಹೇಳಿರ್ತಕ್ಕಂಥದ್ದು. ಇಲ್ಲಿ ಕವಿಗಳು ಅಂದರೆ ಶಿಕ್ಷಕರನ್ನು, ಶಿಕ್ಷಣ ವ್ಯವಸ್ಥೆಯನ್ನು ನಮಗಿಲ್ಲಿ ಕ್ರಿಟಿಸೈಸ್ ಮಾಡಬೇಕು ಅಂತ, ಮಕ್ಕಳಿಗೆ ಬೇಡಾದ ವಿಷಯ ಅಂತ ಹೇಳಿಕ್ಕೆ ಪ್ರಯತ್ನ ಮಾಡ್ತಿಲ್ಲ. ಪ್ರತಿಯೊಬ್ಬರ ಮಕ್ಕಳಲ್ಲಿ ಶಾಲೆ ಅಂದ ತಕ್ಷಣ ಅವರಲ್ಲಿ ಅಭಿವ್ಯಕ್ತವಾಗ್ತಕ್ಕಂಥ ಭಾವನೆಗಳು, ಡ್ಯೂ ಟು ದಿಸ್ ಫಾರ್ಮಲ್ ಎಜುಕೇಷನ್, ಈ ಥರನಾಗಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳಿಗೆ ಆಗ್ತಕ್ಕಂಥ ಬರ್ಡನ್ಗಳ ಕುರಿತಾಗಿ ಒಂದಿಷ್ಟು ಬೆಳಕನ್ನು ಚೆಲ್ಲಿದ್ದಾರೆ. ಆದರೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಾಡಿರ್ತಕ್ಕಂಥ ಕ್ರಿಟಿಸಿಸಮ್ ಅಂತೇಳಿ ಅಲ್ಲಿಕ್ಕಾಗೋದಿಲ್ಲ. ಮೂರನೇ ಸ್ಟಾನ್ಸಾದಲ್ಲಿ ಹೇಳ್ತಾರೆ ನೋಡ್ರಿ, ದೆನ್ ಅಟ್ ಟೈಮ್ ಐ ಡ್ರೂಪಿಂಗ್ ಸಿಟ್ ಆ್ಯಂಡ್ ಸ್ಪೆಂಡ್ ಮೆನಿ ಆ್ಯನ್ ಆಂಗ್ಸಿಯಸ್ ಅವರ್, ನಾರ್ ಇನ್ ಮೈ ಬುಕ್ ಕ್ಯಾನ್ ಐ ಟೇಕ್ ಡಿಲೈಟ್, ನಾರ್ ಸಿಟ್ ಇನ್ ಲರ್ನಿಂಗ್ಸ್ ಬೋವರ್, ವಾರ್ನ್ ಥ್ರೂ ವಿತ್ ದ ಡ್ರೀರಿ ಶೋವರ್ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡೋಗಿದ್ದಾರೆ. ಇಲ್ಲಿ ಡ್ರೂಪಿಂಗ್ ಅಂತ ಹೇಳಿದ ಅಂದರೆ ದೆನ್ ಅಟ್ ಅ ಟೈಮ್ ಐ ಡ್ರೂಪಿಂಗ್ ಸಿಟ್, ಮಕ್ಕಳು ಅಂದಕ್ಕ ತಕ್ಷಣ ಏನಪ್ಪ ಅಂದ್ರೆ ಶಿಸ್ತುಬದ್ಧಾಗಿ ಕೂತ್ಕೋಬೇಕು. ಖುಷಿಯಾಗಿತ್ತಂದ್ರೆ ಮಕ್ಕಳು ಏನಪ್ಪ ಅಂದ್ರೆ ತಾವು ಶಿಸ್ತಾಗಿ ಕೂತ್ಕೋತಾರೆ. ಆದರೆ ಅದೇ ಮಕ್ಕಳಿಗೆ ಬೇಜಾರಾಗಿತ್ತಂದ್ರೆ ತಮ್ಮ ಏನಪ್ಪ ಅಂತಾರೆ ಬೆನ್ನನ್ನು ಬಾಗಿಸಿ ಬೇಜಾರಿನಲ್ಲಿ ಕೂತ್ಕೊಂಡು ಹೋಗ್ತಕ್ಕಂಥದ್ದು, ಬೇಜಾರಾಗ್ತಕ್ಕಂಥದ್ದು. ಬೇಜಾರಾಯ್ತು ಅಂದ್ರೆ ಏನಾಗ್ತಾವೆ, ಮಕ್ಕಳು ಬಾಗಿ ಬೆಂಚ್ ಮೇಲೆ ಬಾಗಿ ಏನಪ್ಪ ಅಂದ್ರೆ ತಲೆ ಕೆಳಗೆ ಮಾಡ್ಕೊಂಡು ಏನಪ್ಪ ಅಂದ್ರೆ ಸೊಟ್ಟೆ ಮುಖ ಮಾಡ್ಕೊಂಡು ಏನಾಗ್ತಪ್ಪ ಅಂದ್ರೆ ಕೂತ್ಕೋತಕ್ಕಂಥದ್ದು. ದೆನ್ ಅಟ್ ಅ ಟೈಮ್ಸ್ ಐ ಡ್ರೂಪಿಂಗ್ ಸಿಟ್, ಶಾಲೆ ಒಳಗಡೆ ಅಂಥ ಸಂದರ್ಭದಾಗ ನಾ ಏನು ಮಾಡ್ತಿದ್ದೆಪ್ಪ ಅಂದರೆ ನಿರಾಸೆಯಿಂದ ಬೇಜಾರಾಗಿ ಬಾಗಿ ಕೂತ್ಕೋತಾ ಇದೆ. ಆ್ಯಂಡ್ ಸ್ಪೆಂಡ್ ಮೆನಿ ಆ್ಯನ್ ಆಂಗ್ಸಿಯಸ್ ಅವರ್, ಬೆಳಗ್ಗೆಯಿಂದ ಸಂಜೆವರೆಗೆ ಶಾಲೆಗಿರಬೇಕಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಗಂಟೆಗಟ್ಟಲೆ ಟೈಮನ್ನು ಆತಂಕದಲ್ಲಿ ಕಳೀತಾ ಇದ್ದೆ. ಆಂಗ್ಸಿಯಸ್ ಅಂದರೆ ಏನಿಲ್ಲಿ ಆತಂಕ, ಮೇಲ್ಗಡೆ ಲೈನಲ್ಲಿ ಡ್ರೂಪಿಂಗ್ ಅಂದರೆ ಬೆನ್ನು ಬಾಗಿ ಕೂತ್ಕೊಳ್ಳೋದು, ಡ್ರೂಪಿಂಗ್ ಸಿಟ್ ಅಂದರೆ ಬೆನ್ನು ಬಾಗಿ ಕೂತ್ಕೋತಕ್ಕಂಥದ್ದು. ಸ್ಪೆಂಡ್ ಅಂದರೆ ಕಳೆ, ಮೆನಿ ಆಂಗ್ಸಿಯಸ್ ಅವರ್ಸ್, ಎಷ್ಟೋ ಗಂಟೆಗಟ್ಟಲೆ ನಾ ಏನು ಮಾಡ್ತಾಯಿದ್ದೆಪ್ಪ ಅಂತಂದ್ರೆ ಆತಂಕದಲ್ಲಿ ಏನಪ್ಪ ಅಂದರೆ ಶಾಲೆ ಒಳಗಡೆ ಕಳೀತಾ ಇದ್ದೆ. ನಾರ್ ಇನ್ ಮೈ ಬುಕ್ ಕ್ಯಾನ್ ಐ ಟೇಕ್ ಡಿಲೈಟ್,
ಕವಿಯು ಪುಸ್ತಕದಲ್ಲಿ ಏನಾಗ್ತಿರ್ಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಸಂತೋಷ ಆನಂದವನ್ನು ತಂದು ಕೊಡ್ತಿದ್ದಿಲ್ಲ. ಪುಸ್ತಕನ ಓದ್ಲಿಕ್ಕೆ ಹತ್ತಿರ, ಪುಸ್ತಕದ ಬಗ್ಗೆ ನೋಡಕ್ಕೆ ಹತ್ತಿದ್ರೆ, ನಾರ್ ಇನ್ ಮೈ ಬುಕ್, ಅವರ ಪುಸ್ತಕದಲ್ಲಿ ಕ್ಯಾನ್ ಐ ಟೇಕ್ ಡಿಲೈಟ್, ನೆವರ್. ನಾರ್ ಸಿಟ್ ಇನ್ ಲರ್ನಿಂಗ್ಸ್ ಪವರ್, ಶಾಲೆಯಲ್ಲಿ ಕೂತ್ಕೊಂಡು ಏನಪ್ಪ ಅಂದ್ರೆ ಕಲಿತಕ್ಕಂಥದ್ದು, ವಸಂತ ಮಂದಿರದಲ್ಲಿ ಕಲಿತಕ್ಕಂಥದ್ದು, ಅದು ಕೂಡ ಏನಪ್ಪ ಅಂದ್ರೆ ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಶಾಲೆ ಒಳಗೆ ಕೂತ್ಕೊಂಡು ಫಾರ್ಮಲ್ ಎಜುಕೇಷನನ್ನು ಬೈಪಾಟ್ ಮಾಡೋದು, ಓದೋದು, ಇದ್ಯಾವುದು ಕೂಡ ಅವ್ರಿಗೆ ಏನಾಗ್ತಿರ್ಲಿಲ್ಲಪ್ಪ ಅಂದರೆ ಸರ್ ಹೇಳಿದ್ದನ್ನು ಮತ್ತೆ ರಿಪಿಟೇಷನ್ ರೆಸೈಟೇಷನ್ ಮಾಡ್ತಕ್ಕಂಥದ್ದು ಏನಾಗ್ತಿತ್ತಪ್ಪ ಅಂದ್ರೆ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ, ಬೇಜಾರಾಗ್ತಾ ಇತ್ತು ಶಾಲೆ ಒಳಗಡೆ ಅಂತಕ್ಕಂಥದ್ದು. ವಾರ್ಮ್ ಥ್ರೋ ವಿತ್ ದಿ ಡ್ರೀರಿ ಶೋರ್, ಶಾಲೆಯನ್ನು ಏನಪ್ಪ ಅಂತಂದ್ರೆ ಕಳೆಗುಂದಿರ್ತಕ್ಕಂಥ ಶಾಲೆ ಏನಾಗಿಬಿಡ್ತದಪ್ಪ ಅಂದ್ರೆ ಅವ್ರಿಗೆ ಒಂಥರ ಅಲರ್ಜಿ, ಒಂಥರ ಬೇಜಾರು. ಶಾಲೆ ಅಂದ ಕೂಡಲೇ ಏನಪ್ಪ ಅಂದ್ರೆ ಒಂಥರ ಏನಪ್ಪ ಅಂದ್ರೆ ಬೇಜಾರಾಗ್ತಕ್ಕಂಥದ್ದು. ಶಾಲೆ ಅಂದ ಕೂಡಲೇ ಅವರು ಡಿಲೈಟ್ ತೊಗೋತಾ ಇರಲಿಲ್ಲ. ಅವ್ರಿಗೆ ಏನಾಗ್ತಿತ್ತಪ್ಪ ಅಂದ್ರೆ ಕಳೆಗುಂದಿರ್ತಕ್ಕಂಥ ಆ ಶಾಲೆ ವಾತಾವರಣ ಅವ್ರಿಗೆ ಏನಾಗ್ತಿತ್ತಪ್ಪ ಅಂದ್ರೆ ಬೇಜಾರನ್ನು ತರ್ತಾ ಇತ್ತು ಅಂತಕ್ಕಂಥದ್ದು. ಇಲ್ಲಿ ನಮಗೆ ವಾರ್ಮ್ ಥ್ರೂ ಅಂತಂದ್ರೆ ಅಂತಕ್ಕಂಥದ್ದು ಶಾಲೆಯ ಬಗ್ಗೆ ಏನಪ್ಪ ಅಂದ್ರೆ ಹೇಳ್ತಕ್ಕಂಥದ್ದು. ಮುಂದಿನ ಪ್ಯಾರಾದಲ್ಲಿ, ಮುಂದಿನ ಸ್ಟಾಂಜಾದಲ್ಲಿ, ಹೌ ಕ್ಯಾನ್ ದ ಬರ್ಡ್ ದಟ್ ಈಸ್ ಬಾರ್ನ್ ಫಾರ್ ಜಾಯ್, ಇಲ್ಲಿ ಕವಿಗೆ ನೋಡ್ರಿ, ಆ ಬಾಲ ಕವಿಗೆ ಏನು ಅನಿಸ್ತದಪ್ಪ ಅಂತಂದ್ರೆ ಹೌ ಕ್ಯಾನ್ ದ ಬರ್ಡ್ ದಟ್ ಈಸ್ ಬಾರ್ನ್ ಫಾರ್ ಜಾಯ್. ತಾನು ನೋಡಿರ್ತಾನ ಮನೆ ಮುಂದ್ಗಡೆ ಅಲ್ಲಿ ಇಲ್ಲಿ ಹಕ್ಕಿಗಳೆಲ್ಲ ಏನಪ್ಪ ಅಂದ್ರೆ ತಮ್ಮ ಮಕ್ಕಳ ಜೊತೆಗೆ ಏನಪ್ಪ ಅಂದ್ರೆ ಸ್ವಚ್ಛಂದವಾಗಿ ಆಟ ಆಡಿಕೊಂಡು ಚಿಲಿಪಿಲಿ ಅಂತ ಹೊಡ್ಕೊಂಡು ಆಟ ಆಡಿಕೊಂಡು ಹಾರಾಡ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ತಾರೆ. ಬಾಲಕ ಕವಿ ನೋಡ್ತಾರೆ. ನೋಡಿದಾಗ ಅವ್ರಿಗೆ ಅನಿಸ್ತದೆ ಎಷ್ಟು ಸಂತೋಷವಾಗಿದ್ದಾವು ತಮ್ಮ ತಂದೆ ತಾಯಿಗಳ ಜೊತೆಗೆ ಆ ಹಕ್ಕಿಗಳು, ಹಕ್ಕಿಯ ಮರಿಗಳು ಅಂತಕ್ಕಂಥ. ಹೌ ಕ್ಯಾನ್ ದ ಬರ್ಡ್ ದಟ್ ಈಸ್ ಬಾರ್ನ್ ಫಾರ್ ಜಾಯ್, ಆ ಹಕ್ಕಿಗಳು ಹುಟ್ಟಿದ್ದದಕ್ಕೋಸ್ಕರಪ್ಪ ಅಂದ್ರೆ ಈ ನಿಸರ್ಗದ ಸಂತೋಷವನ್ನು, ಆನಂದವನ್ನು ಅನುಭವಿಸೋದಕ್ಕೋಸ್ಕರ. ಸಿಟ್ ಇನ್ ಎ ಕೇಜ್ ಆ್ಯಂಡ್ ಸಿಂಗ್, ಆ ಸಂತೋಷವಾಗಿ ಸ್ವಚ್ಛಂದವಾಗಿ ಹಾರಾಡ್ಕೊಂಡಿರ್ಬೇಕಾಗಿರ್ತಕ್ಕಂಥ ಹಕ್ಕಿಗಳನ್ನು ನಾವು ಬಂಧನದಲ್ಲಿ ಇಟ್ಟಿವಿ. ಒಂದು ಪಂಜರ ತಂದು ಪಂಜರದಲ್ಲಿ ನಾವು ಬಂಧನದಲ್ಲಿ ಇಟ್ಟಿವಿ ಅಂತ ಇಟ್ಕೋರಿ, ಅದಕ್ಕೆ ಹಾಡು ಅಂದ್ರೆ ಹೆಂಗೆ ಹಾಡೋಕ್ಕೆ ಸಾಧ್ಯದ, ಸಂತೋಷವಾಗಿರುವಂತಂದ್ರೆ ಹೆಂಗೆ ಸಾಧ್ಯದ ಅಂತಕ್ಕಂಥದ್ದು. ಅಂದರೆ ಕೇಜ್ ಅಂದರೆ ಇಲ್ಲಿ ನಮಗೆ ಪಂಜರ, ಇಲ್ಲಿ ಕೇಜ್ ಪಂಜರ ಅಂತಕ್ಕಂಥದ್ದನ್ನು ಸಾಂಕೇತಿಕವಾಗಿ ಬಳಸಿರ್ತಕ್ಕಂಥದ್ದು. ಅಂದರೆ ಸಾಂಕೇತಿಕವಾಗಿ ಅಂತಂದರೆ ಇಲ್ಲಿ ಶಾಲೆ ಅನ್ನೋದನ್ನು ಕೇಜಾಗಿ ಬೆಳ್ಕೊಂಡು ಹೋಗಿರ್ತಕ್ಕಂದ್ರೆ ಸ್ವಚ್ಛಂದವಾಗಿ ಆಟ ಆಡಿಕೊಂಡು ತಿರುಗಾಡ್ಕೊಂಡು ಇರಬೇಕಾಗಿರ್ತಕ್ಕಂಥ ಮಕ್ಕಳನ್ನು ನಾವು ಎಲ್ಲಿಟ್ಟಿವಂದ್ರೆ ಶಾಲೆ ಅಂತಕ್ಕಂಥ ಪಂಜರದಲ್ಲಿ ಇಟ್ಟಿವಂದ್ರೆ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ರೆ ಹೆಂಗೆ ವ್ಯಕ್ತಪಡಿಸೋಕ್ಕೆ ಸಾಧ್ಯದ ಮಕ್ಕಳಿಗೆ, ಹಕ್ಕಿಗಳಿಗೆ ಹೆಂಗೆ ಸ್ವತಂತ್ರವನ್ನು ಕಳೆದು ಆ ಪಂಜರದಲ್ಲಿ ಇಟ್ಟಾಗ ಹಾಡ್ಲಿಕ್ಕೆ ಆಗೋದು ನೋಡ್ರಿ, ಹಂಗೆ ಮಕ್ಕಳು ತಮ್ಮ ಸಂತೋಷವನ್ನು ಕಳೀಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಏನಪ್ಪ ಅಂದರೆ ಬಾಲಕನಾಗಿರ್ತಕ್ಕಂಥ ಕವಿ ವ್ಯಕ್ತಪಡಿಸ್ತಾನಲ್ಲಿ. ಹೌ ಕ್ಯಾನ್ ಎ ಚೈಲ್ಡ್ ವ್ಯಾನ್ ಫಿಯರ್ಸ್ ನಾಯಿಂಗ್, ಇಲ್ಲಿ ನಮಗೆ ಏನಪ್ಪ ಅಂತಂದ್ರೆ ಒಂದು ಮಗು ಏನಪ್ಪ ಅಂತಂದ್ರೆ ಭಯದಿಂದ ಪೀಡನೆವಾಗಿರ್ತಕ್ಕಂಥ ಮಗು. ಫಿಯರ್ಸ್ ಅಂದರೆ ಭಯ, ಅನಾಯ್ ಅಂದರೆ ಪೀಡಿಸೋದು. ಆ ಭಯದಿಂದ ಪೀಡನೆವಾಗಿರ್ತಕ್ಕಂಥ ಆ ಮಗು ಬಟ್ ಡ್ರೂಪಿಂಗ್ ಹೀಸ್ ಟೆಂಡರ್ ವಿಂಗ್ಸ್, ಹಕ್ಕಿಗೆ ಹೋಲಿಸ್ತಾರೆ ಏನಪ್ಪ ಅಂದ್ರೆ ತನ್ನ ಮರಿ ಹಕ್ಕಿ ಇನ್ನೂ ಪುಕ್ಕ ಏನಪ್ಪ ಅಂದ್ರೆ ಪೂರ್ತಿ ಬೆಳೆದು ಬಂದಿರೋದಿಲ್ಲ. ಬರದೇ ಇರ್ತಕ್ಕಂಥ ಹಕ್ಕಿ ಏನು ಮಾಡಿದ್ರೆ ಹಾರು ಅಂತಂದ್ರೆ ಹೆಂಗೆ ಹಾರ್ಲಿಕ್ಕೆ ಸಾಧ್ಯದ. ಆ್ಯಂಡ್ ಫಾರ್ಗೆಟ್ಸ್ ಈಸ್ ಯೂತ್ಫುಲ್ ಸ್ಪ್ರಿಂಗ್, ಅದನ್ನು ನಾವು ಪಂಜರದಲ್ಲಿ ಇಟ್ಟಿವಂತ ಇಟ್ಕೋರಿ, ಇನ್ನೂ ಚಿಕ್ಕದಾಗಿರ್ತಕ್ಕಂಥ ರೆಕ್ಕೆಯನ್ನು ಹಾರೋದನ್ನು ಕಲಿತೇ ಇರ್ತಕ್ಕಂಥ ಹಕ್ಕಿಯನ್ನು ನಾವು ಪಂಜರದಲ್ಲಿ ಇಟ್ಟಿವಿ ಅಂತಂದ್ರೆ ಆ ಹಕ್ಕಿ ಏನು ಮಾಡೋದು ಕಲಿಯೋದಿಲ್ಲಪ್ಪ ಅಂತಾರೆ. ತಾನು ಯೌವನವನ್ನು ಸಂತೋಷವಾಗಿ ಹಾರಾಡಿಕೊಂಡು ಸ್ವಚ್ಛಂದವಾಗಿ ಬೆಳಿಬೇಕಾಗಿರ್ತಕ್ಕಂಥ ತನ್ನ ಯೌವನವನ್ನು ಏನು ಮಾಡಿಬಿಡ್ತದಪ್ಪ ಅಂದರೆ ಮರೆತು ಬಿಡ್ತದೆ. ಫಾರ್ಗೆಟ್ ಅಂದರೆ ಮರೆತು ಬಿಡು, ಯೂತ್ಫುಲ್ ಅಂದರೆ ತನ್ನ ಯೌವನವನ್ನು, ಆ ಯೌವನದ ವಸಂತವನ್ನು ಏನು ಮಾಡಿಬಿಡ್ತದಪ್ಪ ಅಂದರೆ ಮರೆತು ಬಿಡ್ತದ ಅಂತಕ್ಕಂಥದ್ದನ್ನು ಹಾರೋದನ್ನೇ ಏನು ಮಾಡಿಬಿಡ್ತದಪ್ಪ ಅಂದ್ರೆ ಹಕ್ಕಿನೂ ಕೂಡ ಮರೆತು ಬಿಡ್ತದ ಅಂತಕ್ಕಂಥ ಭಾವನೆಯನ್ನು ಇಲ್ಲಿ ಬಾಲ ಲೇಖಕರು ಏನಪ್ಪ ಅಂದರೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮುಂದಿನ ಸ್ಟಾಂಜಾದಲ್ಲಿ ಓ ಫಾದರ್ ಆ್ಯಂಡ್ ಮದರ್, ಇಲ್ಲಿ ಮೊದಲನೇ ಸ್ಟಾಂಜಾದಲ್ಲಿ ಕವಿಗಳು ಏನು ಹೇಳ್ಕೊಂಡು ಹೋಗ್ತಾರಪ್ಪ ಅಂತಂದ್ರೆ ತಾವು ಯಾವಾಗ ಸಂತೋಷವಾಗಿರ್ತೀವಿ ಅಂತ ಅನ್ನೋದ್ರ ಬಗ್ಗೆ ಹೇಳ್ಕೊಂಡೋದ್ರೆ
ಎರಡನೆಯ ಸ್ಟಾಂಜಾದಲ್ಲಿ ಶಾಲೆ ವಿಷಯ ಬಂತಂದ್ರೆ ಅವ್ರಿಗೆ ಆಗ್ತಕ್ಕಂಥ ಭಾವನೆಗಳು ಹೆಂಗು ಅಂತ ಅನ್ನೋದ್ರ ಬಗ್ಗೆ ಯಾವ ಥರ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಕೊಂಡು ಹೋಗ್ತಾರೆ. ಮೂರನೇ ಪ್ಯಾರಾದಲ್ಲಿ ನಮಗೆ ಸಜೆಷನ್ ಕೊಡ್ಕೊಂಡು ಹೋಗ್ತಾರೆ. ತಾವು ಶಾಲೆ ಒಳಗಡೆ ಫಾರ್ಮಲ್ ಎಜುಕೇಷನ್ ಪಡಿಬೇಕಾದ್ರೆ ಅವ್ರಿಗೆ ಆಗ್ತಕ್ಕಂಥ ಅನುಭವ ಹೆಂಗಿತ್ತು, ಏನು ಬೇಜಾರಾಗ್ತಿತ್ತು, ಶಿಕ್ಷಕರ ಬಗ್ಗೆ ಅವ್ರ ಅಭಿಪ್ರಾಯ ಏನು ಅಂತ ಅನ್ನೋದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ನಮಗೆ ನಾಲ್ಕನೇ ಪ್ಯಾರಾದಲ್ಲಿ ನಮಗೇನಪ್ಪ ಅಂದ್ರೆ ಸಜೆಷನ್ ಕೊಡ್ಕೊಂಡು ಹೋಗ್ತಾರೆ, ಫಿಲಾಸಫಿಕಲಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಸ್ವಚ್ಛಂದವಾಗಿ ಹಾರಿಕೊಂಡು ತಂದೆ ತಾಯಿಗಳ ಜೊತೆಗೆ ಚಿಲಿಪಿಲಿ ಅಂತ ಇಸಿಂದ ಹಾರಿಕೊಂಡು ಸ್ವತಂತ್ರವಾಗಿರಬೇಕಾಗಿರ್ತಕ್ಕಂಥ ಹಕ್ಕಿಯ ಮರಿಯನ್ನು ನಾವು ಪಿಂಜರದಲ್ಲಿ ತಂದಿಟ್ಟಿವಂದ್ರೆ ಅದಕ್ಕೆ ಹಾಡು ಅಂದರೆ ಹೆಂಗೆ ಹಾಡ್ಲಿಕ್ಕೆ ಸಾಧ್ಯದ? ಹಾರೋದನ್ನು ಕಲಿದೇ ಇರತಕ್ಕಂಥ ಎಳೆಯದಾಗಿರ್ತಕ್ಕಂಥ ರೆಕ್ಕೆ, ಅವಾಗ ಚಿಕ್ಕದಾಗಿರ್ತಕ್ಕಂಥ ಹಕ್ಕಿಗೆ ಪಂಜರದಲ್ಲಿ ತಂದಿಟ್ರೆ ಅದು ಹಾರು ಅಂದ್ರೆ ಹಂಗೆ ಹಾರ್ಲಿಕ್ಕೆ ಸಾಧ್ಯದ? ಹಾರೋದನ್ನು ತನ್ನ ಸಂತೋಷವನ್ನು ಏನು ಮಾಡಿಬಿಡ್ತದೆ, ಹಾಡೋದನ್ನು ಕೂಡ ಏನಾಗಿಬಿಡ್ತದಪ್ಪ ಅಂದ್ರೆ ಮರ್ತು ಬಿಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡ್ರೆ, ಇಲ್ಲಿ ನಮಗೆ ಈ ಸ್ಟಾಂಜಾದಲ್ಲಿ ನಮಗೆ ಏನು ಹೇಳ್ಕೊಂಡು ಹೋಗ್ತಾರಪ್ಪ ಅಂತಂದ್ರೆ ಸಜೆಷನ್ ಹೇಳ್ಕೊಂಡು ಹೋಗ್ತಾರೆ, ಕ್ವಶನ್ ಕೇಳ್ತಾರೆ. ಯಾರಿಗೆ? ಪೋಷಕರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ. ಓ ಫಾದರ್ ಆ್ಯಂಡ್ ಮದರ್, ತಂದೆ ತಾಯಿಗಳಿಗೇನೆ ಹೇಳ್ತಾರೆ ವಿಲಿಯಂ ಬ್ಲೇಕ್ ಅವರು. ಏನಂತೆ? ಇಫ್ ಬರ್ಡ್ಸ್ ಆರ್ ನಿಪ್ಡ್ ಆ್ಯಂಡ್ ಬ್ಲೋಸಮ್ಸ್ ಬ್ಲೋವನ್ ಅವೇ. ಇಲ್ಲಿ ಬರ್ಡ್ಸ್ ಆರ್ ನಿಪ್ಡ್, ಮೊಗ್ಗನ್ನು ನಾವೇನಾದರೂ ಚಿವುಟಿದೀವಿ ಅಂತ ಇಟ್ಕೋರಿ, ಅದನ್ನು ಒತ್ತಾಯಪೂರ್ವಕವಾಗಿ ಅಳಿಸ್ಲಿಕ್ಕೆ ಹೋದೀವಿ ಅಂತ ಇಟ್ಕೋರಿ. ಆ್ಯಂಡ್ ಬ್ಲೋಸಮ್ಸ್ ಬ್ಲೋವನ್ ಅವೇ. ಬರ್ಡ್ಸ್ ಅಂದರೆ ಇಲ್ಲಿ ನಮಗೇನಪ್ಪ ಅಂತಂದ್ರೆ ಮೊಗ್ಗು, ನಿಪ್ಡ್ ಅದನ್ನು ಚೂಟಿ ಅದನ್ನು ಒತ್ತಾಯಪೂರ್ವಕವಾಗಿ ಅಳಿಸ್ಲಿಕ್ಕೆ ಹೋದೀವಿ ಅಂತ ಇಟ್ಕೋರಿ. ಆ್ಯಂಡ್ ಬ್ಲೋಸಮ್ಸ್ ಬ್ಲೋವನ್ ಅವೇ. ಆ ಹೂ ಮೊಗ್ಗು ಏನು ಕೊಡೋಕ್ಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ಸುವಾಸನೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊಗ್ಗು ತಾನಾಗಿ ನಿಸರ್ಗದತ್ತವಾಗಿ ಏನಾಗಬೇಕು, ಅರಳಬೇಕು. ಅವಾಗ ಮಾತ್ರ ಅದು ಏನು ಕೊಡ್ತದಪ್ಪ ಅಂದ್ರೆ ಸುವಾಸನೆಯನ್ನು ಬೀರ್ತದೆ. ಅದೇ ಮೊಗ್ಗನ್ನು ನಾವು ಏನಪ್ಪ ಅಂತಾರೆ ಒತ್ತಾಯಪೂರ್ವಕವಾಗಿ ಅರಳಿಸಿದೀವಿ ಅಂತ ಇಟ್ಕೋರಿ, ಆ ಮೊಗ್ಗು ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ಸುವಾಸನೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಕ್ಕಳು ತಮ್ಮ ಅಭಿವ್ಯಕ್ತಿಗೆ ತಕ್ಕನಾಗಿ ಬೆಳಿಲಿಕ್ಕೆ ಬಿಡಬೇಕು. ಅವರ ಅಭಿವ್ಯಕ್ತಿಗೆ ವಿರುದ್ಧವಾಗಿ ನಾವು ಒತ್ತಾಯಪೂರ್ವಕವಾಗಿ ಅವ್ರಿಗೆ ಏನಾದರೂ ಕಲಿಸ್ಲಿಕ್ಕೆ ಹೋದೆ ಅಂದರೆ ಅವರಲ್ಲಿರ್ತಕ್ಕಂಥ ಟ್ಯಾಲೆಂಟ್ಗಳು ಏನಾಗಿಬಿಡ್ತಪ್ಪ ಅಂದ್ರೆ ಹಾಳಾಗಿ ಹೋಗ್ತದೆ. ಮತ್ತು ಮಕ್ಕಳಲ್ಲಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಾಗಿಬಿಡ್ತದಪ್ಪ ಅಂದ್ರೆ ಕಡಿಮೆ ಆಗಿಬಿಡ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಆ ಮಗು ಸಮೃದ್ಧವಾಗಿ ಅರಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ವಿಲಿಯಂ ಬ್ಲೇಕ್ ಅವರು ಹೇಳ್ಕೊಂಡು ಹೋಗ್ತಾರೆ. ಆ್ಯಂಡ್ ಇಫ್ ದ ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರೈಪ್ಡ್ ಆಫ್ ದೇರ್ ಜಾಯ್ ಇನ್ ದ ಸ್ಪ್ರಿಂಗಿಂಗ್ ಡೇ. ಅವಾಗ ತಾನೇ ಮೊಳಕೆ ಹೊಡೆದು ಚಿಗುರ್ತಕ್ಕಂಥ ಎಳೆಯದಾಗಿರ್ತಕ್ಕಂಥ ಆ ಸಸ್ಯ, ಆ ಗಿಡದ ನಾವು ಏನಪ್ಪ ಅಂದ್ರೆ ಚಿಗುರನ್ನು ಚೂಟಿ ಹೋಗಿದ್ದೀವಿ ಅಂತ ಇಟ್ಕೋರಿ, ಅದು ಬೆಳೆ ಅಂದ್ರೆ ಹೆಂಗೆ ಬೆಳೀಲಿಕ್ಕೆ ಸಾಧ್ಯದ? ಅವಾಗ ತಾನೇ ಬೆಳೀತಕ್ಕಂಥ ಮಕ್ಕಳನ್ನು ಸ್ವತಂತ್ರವಾಗಿ ಬೆಳೀಲಿಕ್ಕೆ ಬಿಡಬೇಕಾದ್ರೂ ನಾವು ಏನು ಮಾಡೋಕ್ಕೆ ಹೋಗ್ಬಾರ್ದು, ಚೂಟ್ ಹಾಕಲಿಕ್ಕೆ ಹೋಗಬಾರ್ದು ಅಂತಕ್ಕಂಥ. ಆಫ್ ದ ಜಾಯ್ ಇನ್ ದ ಸ್ಪ್ರಿಂಗ್ ಡೇ, ವಸಂತ ಕಾಲದಲ್ಲಿ ಬೆಳೆದು ಅರಳಿ ಏನಪ್ಪ ಅಂದ್ರೆ ದೊಡ್ಡದಾಗಿ ಬೆಳಿಬೇಕಾಗಿರ್ತಕ್ಕಂಥ ಆ ಮರವನ್ನು ನಾವು ಏನು ಮಾಡಿದ್ವಿ ಅಂದರೆ ಸ್ವಚ್ಛಂದವಾಗಿ ಖುಷಿಯಿಂದ ಇರಬೇಕಾಗಿರ್ತಕ್ಕಂಥ ಆ ಚಿಗುರನ್ನು ಕಿತ್ತಾಕಿದ್ವಿ ಅಂತ ಇಟ್ಕೋರು ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಬರೀ ಏನು ಉಳಿತದಪ್ಪ ಅಂದ್ರೆ ಸಾರೋಸ್ ಆ್ಯಂಡ್ ಕೇರ್ಸ್ ಡಿಸ್ಮೇ ಏನಾಗಿಬಿಡ್ತದಪ್ಪ ಅಂದ್ರೆ ನಮಗಿಲ್ಲಿ ಸಂತೋಷ ಎಲ್ಲ ಏನಾಗಿಬಿಡ್ತದಪ್ಪ ಅಂತಂದ್ರೆ ಕಳೆದು ಹೋಗ್ತದೆ. ನಮಗೆ ಆ ಮಕ್ಕಳಿಗೆ ಏನು ಸಿಗೋದಿಲ್ಲಪ್ಪ ಅಂತಂದ್ರೆ ಸಂತೋಷ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನು ಏನಪ್ಪ ಅಂತಂದ್ರೆ ಇಲ್ಲಿ ಕವಿಯು ಭಾಳ ಸುಂದರವಾಗಿ ಏನಪ್ಪ ಅಂದ್ರೆ ಹೇಳ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು. ಹೌ ಶಾಲ್ ದ ಸಮರ್ ರೈಸ್ ಇನ್ ದ ಜಾಯ್ or the summer's fruits appear, or how shall we gather what grapes destroy, or bless the mellowing year when the blast of winter appear. ನಾವು ಭಾರತದಂಥ ದೇಶದಲ್ಲಿ ನಮಗೇನಾಗ್ತದಪ್ಪ ಅಂತಂದ್ರೆ ಬೇರೆ ಬೇರೆ ಕಾಲಗಳು ಇದಾವೆ. ನಮಗೆ ಬೇರೆ ಬೇರೆ ಅಂದರೆ ಬೇಸಿಗೆ ಕಾಲದಲ್ಲಿ ನಮಗೇನಪ್ಪ ಅಂದರೆ ಬಿಸಿಲು ಜಾಸ್ತಿ ಇರ್ತದೆ. ಚಳಿಗಾಲ 4 ತಿಂಗಳು ಚಳಿಗಾಲದಲ್ಲಿ ಬಂದರೆ ಅಲ್ಲಿ ಚಳಿ ಜಾಸ್ತಿ ಇರ್ತದೆ. ಆಮೇಲೆ ಮಳೆಗಾಲ ಬರ್ತದೆ. ನಮಗೆ ಈ ಮಳೆಗಾಲದಲ್ಲಿ ನಮಗೇನಪ್ಪ ಅಂತಂದ್ರೆ ಮಳೆ ಏನಾಗ್ತದಪ್ಪ ಅಂದರೆ ಜಾಸ್ತಿ ಬರ್ತದೆ. ಈ 3 ಕಾಲಗಳನ್ನು ನಾವೇನು ಮಾಡಿದ್ವಿ ಅಂದರೆ ಒಂದು ವರ್ಷದ ಅವಧಿಯನ್ನು 3 ಭಾಗವಾಗಿ ಡಿವೈಡ್ ಮಾಡಿದ್ವಿ. 4 ತಿಂಗಳದಾಗ 4 3 12. ಪ್ರತಿಯೊಂದು ಸೀಸನ್ ಕೂಡ ಎಷ್ಟು ದಿವಸ ಇರ್ತದಪ್ಪ ಅಂದ್ರೆ 4 ತಿಂಗಳು ಇರ್ತದೆ. ನೋಡಿರಿ, ಪ್ರಾರಂಭದಲ್ಲಿ ಮಳೆ ಬರಲಿ ಅಂತ ಹೇಳ್ತೀವಿ. ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮಗೆ ಸುಮಾರು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಗೊಂಡು ಕೂಡ ಬರ್ತಕ್ಕಂಥದ್ದು ಮಳೆ. ಜೂನ್ದಲ್ಲಿ ಅರ್ಧದಲ್ಲಿ ನಂತರ ಪ್ರಾರಂಭ ಆಗ್ತಕ್ಕಂಥ ಮಳೆ. ಇಲ್ಲಿ ನಮಗೆ ಪ್ರಾರಂಭದಲ್ಲಿ ನಿಧಾನವಾಗಿ ಬರ್ತಕ್ಕಂಥ ಮಳೆ ಏನಾಗ್ತದೆ, ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ದಲ್ಲಿ ವಿಪರೀತವಾಗಿ ಮಳೆ ಬಂದುಬಿಡ್ತದೆ. ಮಳೆ ಬಗ್ಗೆ ಬೇಜಾರು ಬಂದುಬಿಡ್ತದೆ. ಯಾವತ್ತು ನಮಗೆ ಮಳೆ ಬೇಜಾರು ಅನಿಸ್ಬಿಡ್ತದೆ ನೋಡ್ರಿ, ಆವತ್ತಿನಿಂದ ಕಮ್ಮಿ ಹಾಕೋಂತ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್. ಇನ್ನು ಅಕ್ಟೋಬರ್, ನವಂಬರ್, ಡಿಸೆಂಬರ್ ಬಂತು ಅಂತ ನಮಗೇನು ಸ್ಟಾರ್ಟ್ ಆಗ್ತದಪ್ಪ ಅಂದರೆ ಚಳಿಗಾಲ ಪ್ರಾರಂಭ ಆಗ್ತದೆ. ನಮ್ಮ ಡಿಸೆಂಬರು ಮತ್ತು ಜನವರಿ ಚಳಿಗಾಲ ನವಂಬರ್ ಮತ್ತು ಡಿಸೆಂಬರ್ ಚಳಿಗಾಲ ಪ್ರಾರಂಭ ಆಗಿ ಅದು ನಾವು ಜನವರಿಗೆ ಹೋಗುವಷ್ಟರಲ್ಲಿ ಏನಾಗ್ತದೆ, ವಿಪರೀತವಾಗಿರ್ತಕ್ಕಂಥ ಚಳಿ ಪ್ರಾರಂಭ ಆಗುತ್ತೆ.
ಜನವರಿಯಲ್ಲಿ ನಮಗೆ ಚಳಿ ಬೇಡಪ್ಪ ಇನ್ನು ಸಾಕು ಸಾಕು ಅಂತ ಅನಿಸ್ಬಿಡ್ತದೆ ನಮಗೆ. ಅಷ್ಟೊತ್ತಿಗೆ ಏನಾಗ್ತದಪ್ಪ ಅಂದ್ರೆ ಚಳಿಯ ಏನು ಪ್ರಮಾಣ ಕಡಿಮೆ ಅಂತ ಬರ್ತದೆ. ಅಲ್ಲಿಂದ ನಮಗೇನಪ್ಪ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕ ನಮಗೇನಾಗ್ತದಪ್ಪ ಅಂದರೆ ಬೇಸಿಗೆಗಾಲ ಬರ್ತದೆ. ಬೇಸಿಗೆ ಬೇಕು ಅಂತ ಚಳಿಗಾಲದಲ್ಲಿ ಅನ್ಕೋತಿದ್ರೆ ಬೇಸಿಗೆ ಪ್ರಾರಂಭವಾಗಿ ಏಪ್ರಿಲ್ ಹೋಗುವಷ್ಟರಲ್ಲಿ ಏನಾಗ್ತದಪ್ಪ ಅಂದರೆ ವಿಪರೀತ ಬೇಸಿಗೆ. ಇನ್ನೇನಪ್ಪ ನಾವು ಬದುಕಲಿಕ್ಕೆ ಆಗೋದಿಲ್ಲ, ಬೇಸಿಗೆ ಬಿಸಿಲನ್ನು ತಡಲಿಕ್ಕೆ ಆಗೋದಿಲ್ಲ ಅನ್ನೋಷ್ಟರಲ್ಲಿ ನಮಗೆ ಏನಾಗ್ತದಪ್ಪ ಅಂದರೆ ಆ ಬೇಸಿಗೆ ಪ್ರಮಾಣ ಕಡಿಮೆ ಆಗ್ತಾ ಮತ್ತೆ ಮೇ ಮತ್ತು ಜೂನ್ದಲ್ಲಿ ಏನಪ್ಪ ಅಂದರೆ ನಿಧಾನವಾಗಿ ಮಳೆ ಪ್ರಾರಂಭ ಆಗ್ತಕ್ಕಂಥದ್ದು. ಹೀಗಾಗಿ ನಮಗೆ ಎಲ್ಲ ಕಾಲಗಳು ಒಂದು ಕಾಲ ನಮಗೆ ಒಂದು ಸೀಸನ್ ಬೇಜಾರಾಗುವಷ್ಟರಲ್ಲಿ ಮತ್ತೊಂದು ಸೀಸನ್ ಬರ್ತಕ್ಕಂಥದ್ದು. ಬಟ್ ಯುರೋಪಿನ ಅಂಥ ದೇಶದಲ್ಲಿ ಏನಾಗ್ತದಪ್ಪ ಅಂದರೆ ವಿಪರೀತವಾಗಿರ್ತಕ್ಕಂಥ ಚಳಿ, ವಿಪರೀತವಾಗಿ ಹಿಮ ಬೆಳೀತಕ್ಕಂಥ ಪ್ರದೇಶ, ಬಿಸಿಲನ್ನು ಅತಿ ಕಡಿಮೆ ಕಾಣ್ತಕ್ಕಂಥ ಪ್ರದೇಶಗಳು. ಅಂಥಲ್ಲಿ ಸೀಸನಲ್ ವೇರಿಯೇಷನ್ಗಳು ಭಾಳ ಇರ್ತಾವೆ. ನಾವು ಏನಪ್ಪ ಅಂದರೆ ಎಲ್ಲ ಕಾಲವನ್ನು ಇಷ್ಟಪಡ್ತೀವಿ. ಬೇಸಿಗೆಗಾಲನೂ ಇಷ್ಟಪಡ್ತೀವಿ, ಮಳೆಗಾಲನೂ ಇಷ್ಟಪಡ್ತೀವಿ ಮತ್ತು ಚಳಿಗಾಲನೂ ಕೂಡ ಇಷ್ಟಪಡ್ತೀವಿ. ಪ್ರಾರಂಭದಲ್ಲಿ ಚಳಿಗಾಲ ಹಿತ ಅನಿಸ್ತದೆ, ಜಾಸ್ತಿ ಆಗ್ತಾ ಹೋದಂಗೆ ಏನಾಗ್ತದಪ್ಪ ಅಂದರೆ ಬೇಜಾರು ಅನಿಸ್ತದೆ. ಮತ್ತು ಅಲ್ಲಿಗೆ ಯಾವಾಗ ನಮಗೆ ಬೇಜಾರಾಗ್ತದೆ ಅಲ್ಲಿಂದ ಕಡಿಮೆ ಹಾಕೊಂಡು ಬರ್ತಕ್ಕಂಥದ್ದು. ಮುಂದೆ ಬೇಸಿಗೆಗಾಲ ಬರ್ತದೆ, ಬೇಸಿಗೆಗಾಲ ಪ್ರಾರಂಭದಲ್ಲಿ ಹಿತ ಅನಿಸ್ಕೊಂತ ಹೋಗ್ತದೆ. ಆ ಹಿತ ಹೋದಂಗೆ ಏಪ್ರಿಲ್ಗೆ ಹೋಗುವಷ್ಟರಲ್ಲಿ ಏನಾಗ್ತದೆ ವಿಪರೀತವಾಗಿರ್ತಕ್ಕಂಥ ಬೇಸಿಗೆ ಬಂದುಬಿಡ್ತದೆ, ಬೇಜಾರಾಗ್ತದೆ. ಅಲ್ಲಿಗೆ ಬೇಸಿಗೆ ತಡಿಲಿಕ್ಕೆ ಆಗೋದಿಲ್ಲ ಅನ್ನೋಷ್ಟು ಕಡಿಮೆ ಅಂತ ಬರ್ತದೆ. ಮುಂದೆ ಏನಾಗ್ತದಪ್ಪ ಅಂದರೆ ಮಳೆಗಾಲ ಪ್ರಾರಂಭ ಆಗ್ತದೆ. ಮಳೆಗಾಲ ಪ್ರಾರಂಭದಲ್ಲಿ ಹಿತವಾಗಿ ಅನಿಸ್ತದೆ ನಮಗೆ. ಅಲ್ಲಿಂದ ನಮಗೇನಪ್ಪ ಅಂತಂದ್ರೆ ಆಗಸ್ಟ್, ಸೆಪ್ಟೆಂಬರ್ ಹೋಗುವಷ್ಟರಲ್ಲಿ ವಿಪರೀತ ಮಳೆಯಿಂದ ನಾವು ಏನಾಗ್ತದಪ್ಪ ಅಂದರೆ ಸಾಕಾಗಿ ಹೋಗ್ತೀವಿ. ಹೀಗೆ ನಮ್ಮ ಸೀಸನ್ಗಳು ವೇರಿಯೇಷನ್ ಹಾಕೊಂಡು ಹೋಗ್ತಕ್ಕಂಥದ್ದು. ಬಟ್ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಹೌ ಶಾಲ್ ದ ಸಮರ್ ರೈಸ್ ಇನ್ ಜಾಯ್ ಆರ್ ಸಮರ್ಸ್ ಫ್ರೂಟ್ ಅಪಿಯರ್ ಆರ್ ಹೌ ಶಾಲ್ ವಿ ಗ್ಯಾದರ್ ವಾಟ್ ಗ್ರೀಪ್ಸ್ ಡಿಸ್ಟ್ರಾಯ್ ಆರ್ ಬ್ಲಸ್ ದ ಮೆಲೋವಿಂಗ್ ಇಯರ್ ವೆನ್ ದ ಬ್ಲಾಸ್ಟ್ ಆಫ್ ವಿಂಟರ್ ಅಪಿಯರ್. ಬೇಸಿಗೆಯೇ ಯುರೋಪಿನಲ್ಲಿ ಭಾಳ ಖುಷಿಯಾಗಿ ಏನು ಮಾಡ್ತಾರಪ್ಪ ಅಂದರೆ ವೆಲ್ಕಮ್ ಮಾಡ್ಕೊಂಡು ಹೋಗ್ತಕ್ಕಂಥ, ಬೇಸಿಗೆಯನ್ನು ಇಷ್ಟಪಡ್ಕೊಂಡು ಹೋಗ್ತಾರೆ. ಯಾಕಂದರೆ ಬೇಸಿಗೆ ಭಾಳ ಕಡಿಮೆ ಇರ್ತಕ್ಕಂಥ. ಹೌ ಶಾಲ್ ದ ಸಮರ್ ರೈಸ್ ಇನ್ ದ ಜಾಯ್, ಸಂತೋಷವಾಗಿ ಏನಪ್ಪ ಅಂದರೆ ಹೇಳ್ಬೇಕಾಗಿ ಬೇಸಿಗೆಯಲ್ಲಿ ನಾವು ಸಂತೋಷವಾಗಿ ಹೇಳ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶಾಲೆ ಅಂದ ತಕ್ಷಣ ಎಲ್ಲ ಸಂತೋಷ ಏನಾಗ್ತದೆ ಹೋಗಿಬಿಡ್ತದೆ ಅಂತ ಹೇಳ್ತಾನೆ. ಆರ್ ದ ಸಮರ್ಸ್ ಫ್ರೂಟ್ ಅಪಿಯರ್, ಬೇಸಿಗೆಯಲ್ಲಿ ಏನಪ್ಪ ಅಂತಂದ್ರೆ ನಮಗೆ ಫ್ರೂಟ್ಸ್ಗಳು ಬರ್ಲಿಕ್ಕೆ ಸಾಧ್ಯದ ಅಂತಕ್ಕಂಥದ್ದು. ಬೇಸಿಗೆ ಪ್ರಾರಂಭದಲ್ಲಿ ನಮಗೆ ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಚಳಿಗಾಲ ಇರಬೇಕಾದ್ರೆ ಹಣ್ಣುಗಳು ರೈಪನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಬೇಸಿಗೆ ಪ್ರಾರಂಭ ಕಂಡು ನಮಗೆ ಹಣ್ಣುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನಮಗೆ ಅದು ಫ್ರೂಟ್ಸ್ ಅವರ್ಸ್. ಆರ್ ಹೌ ಶಾಲ್ ವಿ ಗ್ಯಾದರ್ ವಾಟ್ ಗ್ರೀಪ್ ಡಿಸ್ಟ್ರಾಯ್, ಕಳೆದೋಗಿರ್ತಕ್ಕಂಥ ಎಲ್ಲ ಯೌವನವನ್ನು, ಕಳೆದೋಗಿರ್ತಕ್ಕಂಥ ಬಾಲ್ಯದ ಸಂತೋಷವನ್ನು ಮತ್ತೆ ನಾವು ವಯಸ್ಸಾದ ನಂತರ ತೊಗೋತೀವಿ ಅಂತಂದ್ರೆ ಬರ್ಲಿಕ್ಕೆ ಸಾಧ್ಯ. ಹೌ ಶಾಲ್ ವಿ ಗ್ಯಾದರ್ ವಾಟ್ ಗ್ರೀಪ್ ಡಿಸ್ಟ್ರಾಯ್, ನಮ್ಮೆಲ್ಲ ಸಂತೋಷಗಳು ಕಳೆದು ಹೋಗಿರ್ತಕ್ಕಂಥದ್ದು ನಾವೆಲ್ಲ ಏನಪ್ಪ ಅಂದರೆ ಅದನ್ನು ಗ್ಯಾದರ್ ಮಾಡ್ಕೊಳ್ಳಿಕ್ಕೆ ಏನಪ್ಪ ಅಂದ್ರೆ ಆಗೋದಿಲ್ಲ ಅಂತಕ್ಕಂಥ. ದ ಪ್ಲಸ್ ದ ಮೆಲೋವಿಂಗ್ ಇಯರ್ ಅವಧಿ, ಬ್ಲಸ್ ದ ಮೆಲೋವಿಂಗ್ ಇಯರ್ ವೆನ್ ದ ಬ್ಲಾಸ್ಟ್ ಆಫ್ ವಿಂಟರ್ ಅಪಿಯರ್. ನಾವು ವಿಂಟರ್ ಅಂದರೆ ಚಳಿಗಾಲ, ವಿಪರೀತ ಬೇಜಾರನ್ನು ಯುರೋಪಿಯನ್ ಜನರಿಗೆ ವಿಪರೀತ ಬೇಜಾರಂತ ಅಂದ್ಕೊಡ್ತಕ್ಕಂಥ ಈ ಅವಧಿಯಲ್ಲಿ ನಮಗೇನಪ್ಪ ಅಂದ್ರೆ ಸಂತೋಷವಾಗಿರೋದ್ರೆ ಹೆಂಗಿರ್ಲಿಕ್ಕೆ ಸಾಧ್ಯದ. ಬ್ಲಾಸ್ಟ್ ಆಫ್ ವಿಂಟರ್ ಅಂತ ಕರ್ಕೊಂಡು ಹೋಗ್ತಾರೆ, ಆ ವಿಂಟರ್ಗೆ ಸ್ಫೋಟಗೊಳ್ತಾರೆ ಅಂತಕ್ಕಂಥದ್ದು. ಅಂದರೆ ನಮಗೆ ಅಲ್ಲಿ ಚಳಿಗಾಲ ಯುರೋಪ್ನಲ್ಲಿ ಅತಿಯಾಗಿ ಬರ್ತಕ್ಕಂಥದ್ದು, ಅದನ್ನು ನಮಗೇನಪ್ಪ ಅಂದ್ರೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಏನಪ್ಪ ಅಂದರೆ ಹೇಳ್ಕೊಂಡು ಹೋಗ್ತಕ್ಕಂಥದ್ದು. ನಮಗೆ ಶಾಲ್ ವಿ ಗ್ಯಾದರ್ ವಾಟ್ ಗ್ರೀಪ್ ಡಿಸ್ಟ್ರಾಯ್, ನಾವು ಏನು ಮಾಡೋಕ್ಕಾಗೋದಿಲ್ಲಪ್ಪ ಅಂದರೆ ನಮ್ಮ ಸಂತೋಷವನ್ನು ಏನಪ್ಪ ಅಂತಂದ್ರೆ ಇದನ್ನು ಮಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂಥ, ನಾಶ ಮಾಡಲಿಕ್ಕೆ, ಸಂತೋಷವನ್ನು ಪಡಿಲಿಕ್ಕೆ ಆಗೋದಿಲ್ಲ, ನಾವೆಲ್ಲ ನಮ್ಮ ದುಃಖವನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಏನಪ್ಪ ಅಂದರೆ ಕವಿಗಳು ಹೇಳ್ತಾರೆ. ಸೊ ಮುಂದಿನ ಪಾಠದಲ್ಲಿ ಉಳಿದಿರ್ತಕ್ಕಂಥ ಭಾಗವನ್ನು ನಾವು ಇನ್ನೊಂದು ಸಲ ಬೇಕೆಂದರೆ ಇದನ್ನು ರಿವಿಷನ್ ಮಾಡ್ಕೊಳ್ಳಿಕ್ಕೆ ಬರ್ತದೆ ಪದ್ಯವನ್ನು. ಸೊ ಮುಂದಿನ ಪಾಠದಲ್ಲಿ ಈ ಪದ್ಯವನ್ನು ಇನ್ನೊಂದು ಸಲ ಕನ್ನಡದಲ್ಲಿ ರಿವಿಷನ್ ಮಾಡೋದ್ರ ಜೊತೆಗೆ 1 ಅಂಕದ ಪ್ರಶ್ನೆಗಳನ್ನು ಕೂಡ ಏನಪ್ಪ ಅಂದರೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಕೊನೆಯಲ್ಲಿ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಗಮನಕ್ಕೆ ಏನು ತರಬೇಕಪ್ಪ ಅಂತಂದರೆ ಕೋವಿಡ್-19 ಅಂತ ಸಾಂಕ್ರಾಮಿಕ ರೋಗವನ್ನು ಹೊಡೆದೊಡಿಸಲು ನಾವೆಲ್ಲರೂ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಮತ್ತು ಹ್ಯಾಂಡನ್ನು, ಕೈ ಮತ್ತು ಕಾಲುಗಳನ್ನು ಸ್ಯಾನಿಟೈಸೇಷನ್ ಅಥವಾ ಸೋಪಿನ ಮೂಲಕ ತೊಳೆಯೋದ್ರ ಮೂಲಕ ಕೊರೋನಾದಂಥ ಮಹಾಮಾರಿಯ ವಿರುದ್ಧ ಇರತಕ್ಕಂಥ ಯುದ್ಧದಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಹೊಡೆದೊಡಿಸಲು ಸಹಕರಿಸೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಉಪನ್ಯಾಸವನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್.